ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಾನು ಇವತ್ತು ಓಡಿಸ್ತಾ ಇದ್ದೀನಿ ದಿ ಮೋಸ್ಟ್ ಅವೈಟೆಡ್ ಇಂಡಿಯನ್ ಸ್ಕೂಟರ್ ಟಿ ವಿ ಎಸ್ ಎಂಟಾರ್ಕ್ 150. ಸೊ ನಮ್ಮ ದೇಶದಲ್ಲಿ ಹೋಂಡಾ ಆ್ಯಕ್ಟಿವಾ, ಅದು ಬಿಟ್ಟರೆ ಹೋಂಡಾ ಡಿಯೋ, ಅದು ಬಿಟ್ಟರೆ ಸುಜುಕಿ ಆ್ಯಕ್ಸಸ್ ಒಂದು ರೇಂಜಿಗೆ, ಈ ಗಾಡಿ ರೇಂಜ್ಗೆ ಆಗಿಲ್ಲ, ಬಟ್ ಅದು ಒಂದು ರೇಂಜಿಗೆ ಸೆಲ್ ಆಗಿದೆ. ಅದು ಬಿಟ್ಟರೆ ಈ ಗಾಡಿನೇ ಗುರು ಟಿ ವಿ ಎಸ್ ಎಂಟಾರ್ಕೆ ಸೇಲ್ಸಲ್ಲಿ ನಂಬರ್ 1 ಚಾರ್ಟು. ಐ ಮೀನ್ ನಂಬರ್ 1 ಅಂತ ಅಂದರೆ ಸೊ ಆ ರೇಂಜಿಗೆ ಬರುತ್ತೆ ಇದು ಸೇಲ್ಸು. ಸೊ ಈ ಗಾಡಿ ಇಂಜಿನ್ ಬಂದ್ಬಿಟ್ಟು 150cc O3C ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಟಿ ವಿ ಎಸ್ ಅವ್ರು ಯೂಸ್ ಮಾಡ್ತಾರೆ. ಸೊ ಆಪ್ಟಿಮೈಸ್ಡ್ 3 ವ್ಯಾಲ್ ಕಂಬಸ್ಷನ್ ಅಂತ ಅಂದ್ಬಿಟ್ಟು. ಸೊ 3 ವ್ಯಾಲ್ ಕಂಬಸ್ಷನ್ ಅಂತ ಅಂದರೆ 2 ಇಂಟೇಕ್ ವಾಲ್ವ್ ಇರುತ್ತೆ, ಒಂದು ಎಕ್ಸಾಸ್ಟ್ ವಾಲ್ವ್ ಇರುತ್ತೆ ಇದರಲ್ಲಿ. ಸೊ ಪವರ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಅರೌಂಡ್ 13 bhp ಮತ್ತು 14.2 Nm ಆಫ್ ಟಾರ್ಕ್ ಬರುತ್ತೆ ನಿಮಗೆ ಗಾಡೀಲಿ. ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, ಸಖತ್ ಇಂಪ್ರೂವೈಸ್ ಮಾಡಿದವ್ರು ಗುರು. ಓ ಸಖತ್ತಾಗಿದೆ. ಬ್ರೇಕಿಂಗು ಸೂಪರ್ ಆಗಿದೆ. ಹ್ಯಾಂಡಲ್ ಬಾರ್ ನೋಡಿ ಎಷ್ಟು ಸಕ್ಕತ್ತಾಗಿ, ಒಳ್ಳೆ ಬೈಕ್ ಓಡಿಸೋ ಥರ ಫೀಲ್ ಆಗ್ತಾಯಿದೆ ನನಗೆ. ಹ್ಯಾಂಡಲ್ ಬಾರ್ ಅಂತೂ ಒಳ್ಳೆ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಟು ಬ್ಯಾಕ್ ಎರಡು ಡ್ಯುಯಲ್ ಚಾನಲ್ ABS ಬರುತ್ತೆ ನಿಮಗೆ. ಸೊ ಫ್ರಂಟ್ ಬಂದುಬಿಟ್ಟು ಪೆಟ್ರೋಲ್ ಡಿಸ್ಕ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಏನು ನುಗ್ತಾ ಇದೆ ಗುರು ಗಾಡಿ, ಇದು ಸಖತ್ ಒಳ್ಳೆ ಮಜಾ ಇದೆ ಗುರು ಗಾಡಿ ಒಂದು ಓಡಿಸೋದಕ್ಕೆ. ಸೊ ಮೈಲೇಜ್ ಬಂದ್ಬಿಟ್ಟು ನೀವು ಸಿನ್ಸ್ ಇದು 150cc ಆಗಿರೋದ್ರಿಂದ ಆಲ್ಮೋಸ್ಟ್ ನೀವೊಂದು 30 to 35 ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಗಾಡಿ ನೋಡ್ಬೋದು ಹೇಗಿದೆ ಅಂತ ನೀವು. ಕಲರ್ ಅಂತೂ ಸೆಕ್ಸಿ ಆಗಿದೆ ಈ ಕಲರು. ಇದ್ರದ್ದು 0 to 60 ಆಕ್ಸಿಲರೇಷನ್ ಆಲ್ಮೋಸ್ಟ್ ಅರೌಂಡ್ 6.3 ಸೆಕೆಂಡ್ಸ್ಗೆಲ್ಲ ಹೊಡೆದು ಬಿಸಾಕ್ಬಿಡುತ್ತೆ ಗುರು. ಟಾಪ್ ಎಂಡ್ ಒಂದು ಅರೌಂಡು 105, 110 ಎಲ್ಲ ಆರಾಮಾಗಿ ಹೊಡಿಬೋದು ಈ ಗಾಡೀಲಿ. ನೋಡ್ಬೋದು LED ಲೈಟ್ಸ್ ಹೆಂಗೆ ಕೊಟ್ಟಿದ್ದಾರೆ, ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಇದು. ಇಲ್ಲಿ ಮುಂದ್ಗಡೆ ನೋಡಿ ವಿಂಗ್ಸ್ ಕೊಟ್ಟಿದ್ದಾರೆ ಇದು. ಸೊ ನಿಮ್ಗೆ ಹೈ ಸ್ಪೀಡಲ್ಲಿ ನಿಮಗೆ ರೋಡ್ ಮೇಲೆ ಸಕ್ಕತ್ತಾಗಿ ಹಚ್ಕೊಂಡಿರತ್ತೆ. ಫ್ರಂಟ್ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಬಂದುಬಿಟ್ಟು ಮೋನೋಶಾಕ್ಸ್ ಕೊಟ್ಟಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ಅರೌಂಡ್ 155 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಇದು ನೋಡಿ ಹಳೆ ಗಾಡೀಲು ಇದೇ ಥರ ರೆಡ್ ಕಲರ್ ಸ್ಪೋರ್ಟಿಯಾಗಿ ಕೊಡ್ತಾಯಿದ್ರು. ಅಂಡರ್ ಸೀಟ್ ಸ್ಟೋರೇಜ್ ನೋಡ್ಬೋದು, ಅರೌಂಡ್ 22 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಆರಾಮಾಗಿ ಒಂದು ಹೆಲ್ಮೆಟ್ ಇಡ್ಬೋದು. ಚಾರ್ಜರ್ ಕೊಟ್ಟಿದ್ದಾರೆ, OBD ಪೋರ್ಟ್ ಕನೆಕ್ಷನ್ನು. ಇದು ಅರೌಂಡ್ 5.5 5.8 ಲೀಟರ್ಸು ನಿಮಗೆ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಸೊ E20 ಕಂಪ್ಲೈಂಟು, ಏನು ತೊಂದರೆ ಇಲ್ಲ. ಇಲ್ಲೊಂದು ಹೋಲ್ಡರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಗುರು ಗಾಡಿ, ನೈಸ್. ಒಂದು ಸತಿ ವಾಕ್ ಅರೌಂಡ್ ನೋಡಿಬಿಡಿ ಗಾಡಿ ಹೆಂಗಿದೆ ಅಂತ. ಸೊ ಫ್ರಂಟ್ ಟು ಬ್ಯಾಕ್ ಎರಡು 12 inch ವೀಲ್ಸ್ ಬರುತ್ತೆ. ಇದು ಸ್ಟ್ಯಾಂಡರ್ಡ್ ವೇರಿಯಂಟು. ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನಿಮಗೆ TFT ಡಿಸ್ಪ್ಲೇ ಬರುತ್ತೆ. ಅದರಲ್ಲಿ TVSದು ಸ್ಮಾರ್ಟ್ ಕನೆಕ್ಟ್ ಫೀಚರ್ಸು ಅದೆಲ್ಲ ಬರುತ್ತೆ ಏನೇನೋ ನಿಮಗೆ. ಇದರಲ್ಲಿ ಜಸ್ಟ್ ಬ್ಲೂಟೂತ್ ಬರ್ಬೋದು ಅನ್ಕೊತೀನಿ, ಅದು ಬಿಟ್ಟರೆ ಏನೂ ಬರೋಲ್ಲ. ಸಾಕು ಗುರು, ಇದೆ ಬೇಜಾನಾಗೋಯ್ತು. ಲುಕ್ ಅಂತೂ ಅಗ್ರೆಸಿವ್ ಆಗಿದೆ, ಸ್ಪೋರ್ಟಿ ಲುಕ್ ಅಂತ ಅಂದ್ಬಿಟ್ಟು ಸಕ್ಕತ್ತಾಗಿದೆ. ಬನ್ನಿ ಹೋಣ. ಸೊ ಈ ಗಾಡಿದು ಮೇನ್ ಅಡ್ವಾಂಟೇಜಸ್ ಅಂದರೆ ಲುಕ್ಕು ಗುರು. ಏನು ಒಳ್ಳೆ ನೇಕೆಡ್ ಬೈಕ್ ಥರ ಕೊಟ್ಟಿದ್ದಾರೆ ನೋಡಿ ಹ್ಯಾಂಡಲ್ ಬಾರು, ಏನು ಮಜಾ ಇದೆ ಗೊತ್ತಾ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 1,45,000ವರೆಗೂ ಆಗುತ್ತೆ. ಸೊ ಟಾಪ್ ಆ್ಯಂಡ್ ವೇರಿಯಂಟು ನಿಮ್ಗೊಂದು 10,000 ರೂಪಾಯಿ ಡಿಫ್ರೆನ್ಸ್ ಬರ್ಬೋದು. ಬೆಸ್ಟ್ ಗುರು ಇದು. ಯಾವುದೋ ನಾನು ಒಳ್ಳೆ ಸ್ಕೂಟ್ರ್ ಓಡಿಸ್ತಾ ಇದ್ದೀನಿ ಅಂತಲೇ ಅನಿಸ್ತಾ ಇಲ್ಲ, ಯಾವುದೋ ಒಳ್ಳೆ ಬೈಕ್ ಓಡಿಸ್ತಾ ಇದ್ದೀನಿ ಅಂತಲೇ ಫೀಲ್ ಆಗ್ತಾಯಿದೆ. ಗ್ರೌಂಡ್ ಕ್ಲಿಯರೆನ್ಸು ತುಂಬ ಚೆನ್ನಾಗಿದೆ, ಎಲ್ಲೂ ಟಚ್ ಆಗ್ತಾ ಇಲ್ಲ. ವೆರಿ ನೈಸ್, ಗುಡ್ ಜಾಬ್ ಡನ್ ಬೈ TVS. ನೆನ್ನೆ ಬೇರೆ ಇನ್ನೊಂದು TVSನವರು ಅಪಾಚಿ RTX 300cc ಅಂತ ಬೈಕ್ ಬೇರೆ ಲಾಂಚ್ ಮಾಡೋರೆ, ADV. ಅದು ಸಾಕಾಗಿದೆ. ಅದು ಬಂದ್ಬಿಟ್ಟು ಬೇಸ್ ಮಾಡಲ್ ಬಂದ್ಬಿಟ್ಟು 2 lakhs ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಟಾಪ್ ಎಂಡ್ ಬಂದ್ಬಿಟ್ಟು ಅರೌಂಡ್ 2,25,000 30,000ವರೆಗೂ ಹೋಗತ್ತಂತೆ. ಸೊ ಅದರಲ್ಲೆಲ್ಲ ಬಂದ್ಬಿಡುತ್ತೆ ನಿಮಗೆ ಕ್ವಿಕ್ ಶಿಫ್ಟರು, ಕ್ರೂಸ್ ಕಂಟ್ರೋಲು, ABS, ಏನೇನು ಬೇಕು ಎಲ್ಲ ಆಳು ಮೂಳು ಎಲೆಕ್ಟ್ರಾನಿಕ್ಸ್ ಎಲ್ಲ ಕೊಟ್ಬಿಡೋನು ಅದರಲ್ಲಿ. ಮಜಾ ಮಾಡಿರಿ ಅಂತ.
ಸೊ ಟಿ ವಿ ಎಸ್ ಒಂಥರ ನೆಕ್ಸ್ಟ್ ಲೆವೆಲ್ ಗೇಮ್ ಚೇಂಜರ್ ಆಗ್ಬಿಟ್ಟವ್ರೆ. ಈ O3S ಟೆಕ್ನಾಲಜಿ ಇರೋದು ಏನಂತ ಅಂದರೆ ನಿಮಗೆ ಮೈಲೇಜು ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಆ ನಾಕಿಂಗ್ ಸೌಂಡ್ ಬರೋಲ್ಲ ಇಂಜಿನಲ್ಲಿ ನಿಮಗೆ. ಆ್ಯಂಡ್ ಆಲ್ಸೋ ಸಿಟಿಲೆಲ್ಲ ಓವರ್ಟೇಕಿಂಗ್ ಎಲ್ಲ ಸಾಕಾದ ಮಾಡ್ಬೋದು. ಏನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಗುರು. ಇದರಲ್ಲಿ ರೈಡಿಂಗ್ ಮೋಡ್ಸ್ ಎಲ್ಲ ಏನೇನೋ ಇದೆ ಅನಿಸುತ್ತೆ. ರೈಡಿಂಗ್ ಮೋಡ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಚೆಕ್ ಮಾಡಬೇಕು. ಸೊ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಆಲ್ ನ್ಯೂ ಟಿ ವಿ ಎಸ್ ಎಂಟೋರ್ಕ್ 150. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಈ ಗಾಡಿ ಬಗ್ಗೆ ಏನು ಅನಿಸುತ್ತೆ, ತಗೊಬೋದಾ ಅಥವಾ ಇದ್ರ ಕಾಂಪಿಟೇಷನ್ ಯಾವ ಗಾಡಿ ಇದೆ, ಅದನ್ನು ಯಾವುದನ್ನು ಸಜೆಸ್ಟ್ ಮಾಡ್ತೀರಾ ನೀವು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ ತಿಳಿಸಿ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್. ಸಾಕಾಗಿದೆ ಬ್ರದರ್ ಗಾಡಿ. ಇದು ಏನು ಅಂದ್ಕೊಂಡಿದ್ದೆ ನಾನು, ಹಳೇ ಎಂಟೋರ್ಕ್ಕಿಂತ ಸಕಾದಾಗೈತಿದು. ಎಷ್ಟಂದರೆ ಇದು 1,47,000 ಈ ಮಾಡಲ್ಗೆ. ಇದು ಬೇಸ್ ಅಥವಾ ಸೆಕೆಂಡ್ ವೇರಿಯಂಟ್ ಆಯಿತು? ಬೇಸು. ಹ್ಞೂ ಇದರಲ್ಲಿ ಬ್ಲೂಟೂತ್ ಗೀಟೂತ್ ಏನೂ ಬರಲ್ವಾ ಇದರಲ್ಲಿ? ಹಾಂ ಆಪರೇಟಿಂಗ್ ಡಿಸ್ಪ್ಲೇ ಇರುತ್ತೆ, ಇದರಲ್ಲಿ ಆಪರೇಟಿಂಗ್ ಡಿಸ್ಪ್ಲೇ ಇರಲ್ಲ ನಿಮಗೆ. ಓಕೆ ಅದರಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಲೈಕ್ ಕಾಲ್ಸ್ ಎಲ್ಲ ಬಂದಾಗ ರಿಸೀವ್ ಮಾಡ್ಬೋದು, ಕಟ್ ಮಾಡ್ಬೋದು, ಮಾಡ್ಬೋದು. ಆಮೇಲೆ ಸ್ಮಾರ್ಟ್ ವಾಚ್ ಕನೆಕ್ಟಿವಿಟಿ, ಅಲೆಕ್ಸಾ, ಅಮೆಝಾನ್ ಅಲೆಕ್ಸಾ ಎಲ್ಲ ಇನ್ನು ತುಂಬ ಫೀಚರ್ಸ್ ಇದೆ. ಸ್ಪೀಡ್ ಲಿಮಿಟ್ ಚೆಕ್ ಮಾಡ್ಬೋದು, ಇನ್ಕಾಗ್ನಿಟೋ ಮೋಡ್ ಇದು ಮಾಡ್ಬೋದು, ಡು ನಾಟ್ ಡಿಸ್ಟರ್ಬ್ ಮಾಡ್ಬೋದು. ಸೂಪರ್. ಎಷ್ಟು ಕಲರ್ ಬರುತ್ತಂದ್ರೆ ಇದು? ಟಾಪ್ ಎಂಡಲ್ಲಿ 3 ಕಲರು, ಮಿಡ್ ಬೇಸಲ್ಲೂ 3 ಕಲರು, ಟೋಟಲಿ ನಿಮಗೆ 4 ಕಲರ್ ಬರುತ್ತೆ. ಕಲರ್ ಟಾಪ್ ಎಂಡಲ್ಲೂ ಐತೆ, ಬೇಸಿಕಲ್ಲೂ ಐತೆ. ಇನ್ನೊಂದು ರೆಡ್ ಟು ಗ್ರೇ ಬರುತ್ತೆ. ಟಾಪ್ ಎಂಡು ಮತ್ತು ಬೇಸ್ ಎರಡರಲ್ಲೂ ಐತೆ. ಆಮೇಲೆ ಈ ಕಲರ್ ಚೆನ್ನಾಗೈತೆ. ಇದು ಏನು ಕಲರ್ ಇದೆ ಹೆಸರು?